ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಶಾಸಕರಿಗೆ ಮನವಿ ಸಲ್ಲಿಸಿದ ಅಂಗನವಾಡಿ ಶಿಕ್ಷಕಿಯರು. ಈಗ ವಾರ್ತೆಗಳ ವಿವರ. ನಿವೇಶನ ರಹಿತರಿಗೆ ನಿವೇಶನ ನೀಡುವಂತೆ ಆಗ್ರಹಿಸಿ ನಗರಸಭೆಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಫಲಿತಾಂಶ ಶೂನ್ಯವಾಗಿರುವ ಕಾರಣದಿಂದಾಗಿ ಶಾಸಕರಿಗೆ ಮನವಿ ಸಲ್ಲಿಸಿರುವ ಸಿಪಿಐಎಂ ಪಕ್ಷದ ತಾಲೂಕು ಘಟಕ ನಿವೇಶನ ರಹಿತರಿಗೆ ಖಾಲಿ ನಿವೇಶನ ನೀಡಿ ಮನೆ ನಿರ್ಮಿಸಿಕೊಡುವಂತೆ ಆಗ್ರಹಿಸಿದ್ದಾರೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 25ರಂದು ಶಾಸಕ ಎಚ್ಆರ್ ಗವ್ಯಪ್ಪನವರ ನಿವಾಸಕ್ಕೆ ಆಗಮಿಸಿದ ಸಿಪಿಐಎಂ ಪಕ್ಷದ ಹೊಸಪೇಟೆ ತಾಲೂಕು ಸಮಿತಿಯು ಶಾಸಕರಿಗೆ ಮನವಿ ಸಲ್ಲಿಸಿ ನಿವೇಶನ ರಹಿತರಿಗೆ ನಿವೇಶನ ನೀಡಿ ಮನೆಗಳನ್ನು ನಿರ್ಮಿಸಿಕೊಡುವಂತೆ ಆಗ್ರಹಿಸಿದ್ದಾರೆ. ನಮ್ಮ ಲೀಡರ್ಗಳು ಯಾರಾದ್ರೂ ಅದೆಲ್ಲ ಮಾತಾಡ್ತಾರೆ, ಆರಾಮಾಗಿ ಕೂಡ್ರಿ, ಎಲ್ಲ ಕುತ್ಕೊಂಡ್ಬಿಡ್ರಿ. 15ರಿಂದ ಅಂದ್ರೆ ಈ ಹಿಂದೆ ಬಿಜೆಪಿ ಸುಮಾರು 16,000 ಅರ್ಜಿಗಳನ್ನ 33, 34, 35ನೇ ವಾರ್ಡು ಮತ್ತಿನ 32ನೇ ವಾರ್ಡು ಬೇರೆ ಇದ್ದಂತ ಆನಂದ್ ಸಿಂಗ್ ಅವರು ಜನರಿಗೆ ಸುಳ್ಳು ಭರವಸೆಗಳು ಕೊಡೋದ್ರ ಮತ್ತೆ ಮುಂದೆ ಕೂಡ ಈಗಾಗಲೇ ಮತ್ತೆ ಎಲ್ಲ ಕಡೆಗೆ ಅವ್ರದಾದಷ್ಟೇ. ಈಗ ರೀಸೆಂಟ್ ಆಗಿ ಬಂದಿರತಕ್ಕಂಥ ನಮ್ಮ ಶಾಸಕರು ಕೂಡ ಯಾವ್ದ್ರೆ ಬಡವರ ನೈಜ ಸಮಸ್ಯೆಗಳ ಬಗ್ಗೆ ಎಲ್ಲಿ ಕೂಡ ಇವ್ರ ಏರಿಯಾದಲ್ಲಿ ಬಡವರನ್ನ ಕಾಡ್ತಕ್ಕಂಥ ಸಮಸ್ಯೆ ಏನಂದ್ರೆ ಒಂದು ನಿವೇಶನ. ರೈತರು ಇವತ್ತು SC, ST, OBC ಇತರ ಶಾಸಕರು ರೈತರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ. ಬಗೆಹರಿಸದೆ ಹೋಗ್ತಾ ಇದ್ರೆ ಇವ್ರು ಯಾಕೆ ಅಧಿಕಾರವನ್ನು ವಹಿಸ್ಕೊಳ್ಬೇಕಂತೇಳಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಶಾಸಕರಿಗೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ 3 ತಿಂಗಳಲ್ಲಿ ಒಂದು ಮನವಿ ಪತ್ರ ಕೊಟ್ಕೊಳ್ಳೆ ನೀವು ಎಚ್ಚರಿಕೆ ಮಾಡ್ತಾ ಇದ್ದೀರಿ. 4 ವರ್ಷದಲ್ಲಿ ನಿಮ್ಮ ಸರ್ಕಾರ ಮತ್ತೆ ನೀವುಗಳು ಕೂಡ ಅಧಿಕಾರವನ್ನು ನಡೆಸ್ತಾ ಇದ್ದೀರಿ. ಆದ್ರೆ ಅವ್ರಿಗೆ ನೀವು ಕೊಡ್ಲಿಕ್ಕೆ ನಿಮ್ಮ ಕಮಿಷನರ್ ಕರೆಸಿ ದಯಮಾಡಿ ತಾವು ಹೇಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಸಾಹೇಬ್ರೆ. ಹೋರಾಟ ಸಮಿತಿ ಇವರಿಗೆ ಮಾನ್ಯ ಎಚ್ಆರ್ ಗವ್ಯಪ್ಪನವರು ಶಾಸಕರುಗಳ ಮಟ್ಟದ ಸಮಸ್ಯೆಗಳನ್ನು ಪರಿಹರಿಸಲು ಒತ್ತಾಯ. ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ 35ನೇ ವಾರ್ಡ್ಗಳಲ್ಲಿ ಬಡವರನ್ನು ಮಾನಸಿಕವಾಗಿ ನೈಜ ಕೊರತೆಗಳು ಬಾಧಿಸುತ್ತಿವೆ. ಅವುಗಳಲ್ಲಿ ಪ್ರಮುಖವಾಗಿ ನಿವೇಶನ ಸಮಸ್ಯೆ, ಸ್ಲಮ್ ಬೋರ್ಡ್ ಮನೆಗಳಿಗೆ. ನಾವು ಅವತ್ತು ಕೂಡ ಹೇಳಿದ್ವಿ, ನಿಮ್ಮ ಕಾರ್ಯಕರ್ತರು, ನಿಮ್ಮ ಉಸ್ತುವಾರಿ ಸಚಿವರು, ನಿಮ್ಮ ಮುಖ್ಯಮಂತ್ರಿಗಳು ವಿಜಯನಗರ ಜಿಲ್ಲೆಯಲ್ಲಿ ಸಾಧನಾ ಸಮಾವೇಶ ಮಾಡೋದ್ರಿ. ಯಾವ ಪುರುಷಾರ್ಥಕ್ಕಾಗಿ ಅಂತಂದೇಳಿ ಎಲ್ಲ ಸಂಘಟನೆಗಳು ಕೂಡ ಮನವಿ ಪತ್ರ ಕೊಟ್ಟಿವಿ. ನಾವು ವಿಜಯನಗರ ಸಾಧನಾ ಸಮಾವೇಶದಲ್ಲಿ ನೀವು ಕೂಡ ಇದ್ರಿ, ನಿಮ್ಮ ಮುಖ್ಯಮಂತ್ರಿಗಳ ಜೊತೆಗೆ. ಎಲ್ಲಿ ನೀವು ಚರ್ಚೆ ಮಾಡ್ತಾ ಇದ್ದೀರಿ ಬಡವರ ಬಗ್ಗೆ? ಮನೆಗಳು ಕಟ್ಟಿ ಅಪಾರ್ಟ್ಮೆಂಟ್ ಸಿಸ್ಟಮ್ ಮಾಡಿ ಕೊಡ್ತೀವಿ ಅಂತ ನೀವು ಹೇಳೋದೇ 2 ವರ್ಷ ಆಯ್ತು. ಅಂದರೆ ಇವತ್ತು ಬೆಂಗಳೂರು ಅಂತ ಪ್ರದೇಶದಲ್ಲಿ ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ವರದಿಯನ್ನು ನೋಡಿದ್ವಿ ನಾವು. ಇವರು ಮನೆಗಳು ಕಟ್ಟಿ ಒಂದ್ರ ಮೇಲೆ ಕಟ್ಟಿ ಅಪಾರ್ಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಮನೆಗಳಿಗೆ ಬಡವರು ಯಾರು ಹೋಗ್ತಾ ಇಲ್ಲ, ಅಲ್ಲಿ ಹೋಗ್ತಾ ಇಲ್ಲ, ಸಮಸ್ಯೆ ಇದೆ. DK ಶಿವಕುಮಾರ್ ಅವರು ಹೇಳಿದ್ದಾರೆ, ಇಲ್ಲ ಅಲ್ಲಿ ಬಡವರು ಯಾರು ಹೋಗ್ತಾ ಇಲ್ಲ, ಅಲ್ಪಸಂಖ್ಯಾತರಿಗೆ ನಾವು ಕೋಟ ಮನೆಗಳು ತುಂಬಿಸ್ತೀವಿ ಅಂತಂದೇಳಿ. ಅಂದರೆ ಇವತ್ತಿಲ್ಲಿ ಯಾರೆಲ್ಲ ನಮ್ಮ ಬಡವರಿದ್ದಾರೆ ಅವರಿಗೆ ಒಂದು ಪಟ್ಟಿ ಮಾಡೋದ್ರ ಮೂಲಕ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕಂತೇಳಿ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಪತ್ರ ಕೊಟ್ಟಿವಿ, ಮುಖ್ಯಮಂತ್ರಿಗೆ ಮನವಿ ಪತ್ರ ಕೊಟ್ಟಿವಿ. ಇಲ್ಲಿ ಯಾರು ಕೂಡ ನಮ್ಮ ಬಡವರ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ತಿಲ್ಲ ಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು. ಸ್ಲಮ್ ಬೋರ್ಡ್ ಮನೆಗಳಿಗೆ ಇವತ್ತು ಬಿಲ್ ಬರ್ತಾ ಇಲ್ಲ, ಅರ್ಧಬರ್ಧ ಮನೆಗಳಾಗಿದ್ದಾವೆ, ಅರ್ಧಬರ್ಧ ಮನೆಗಳಿಗೆ ಬಿಲ್ ಬರ್ತಾ ಇಲ್ಲ. ಮಳೆಗಾಲ ಬೇರೆ ಆರಂಭ ಆಗಿದೆ, ಮನೆಗಳು ಬಿದ್ದೋಗಂತ ಪರಿಸ್ಥಿತಿ ಇದೆ. ಬಡವರು ಬಾಡಿಗೆ ಮನೆಯಲ್ಲಿದ್ದಾರೆ. ಇವತ್ತು ಮನೆಗಳು ಕೆಡ್ಕೋಬೇಕಾ ಅಥವಾ ಬಾಡಿಗೆ ಕಟ್ಟಬೇಕಾ, ಕುಟುಂಬವನ್ನು ನಡೆಸ್ಬೇಕಾ ಅಂತಕ್ಕಂಥದ್ದು ಬಡವರನ್ನ ಕಾಡ್ತಾ ಇದೆ. ಉಸ್ತುವಾರಿ ಸಚಿವರು ಇಲ್ಲಿ ಯಾಕೆ ಇದ್ದಾರೆ ಅಂತಂದೇಳಿ ನಾವು ಪ್ರಶ್ನೆಯನ್ನು ಮಾಡ್ತಾ ಇದೀವಿ ಅವ್ರಿಗೆ. ಆದರೆ ಇವತ್ತು ಬಡವರ ಪ್ರಶ್ನೆ ಅವ್ರಿಗೆ ಯಾಕೆ ಇದನ್ನ ಒಂದು ಸಮಸ್ಯೆ ಆಗಿ ಕಾಣ್ತಾ ಇಲ್ಲ ಅಂತಂದೇಳಿ ನಮ್ಮ ಪಕ್ಷ ಇವತ್ತು ಮಾನ್ಯ ಶಾಸಕರಿಗೆ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ 33, 34, 35 ವಾರ್ಡ್ಗಳಲ್ಲಿ
ಭಾಳ ಕಡು ಅತಿ ಬಡವರಿದ್ದಾರೆ. ಅಲ್ಲಿ ಭಾಳ ಶೋಷಿತ ಸಮುದಾಯ ಈ ವಾರ್ಡ್ಗಳಲ್ಲಿ ಬರ್ತಕ್ಕಂಥ ಜನ, ಅವ್ರಿಗೆ ನಿವಾಸನ ಇಲ್ಲ. ದಯವಿಟ್ಟು ನೀವು ಒಂದು ವಾರ್ಡ್ಗಳಲ್ಲಿ ಬರ್ರಿ ಅಂತಂದೇಳಿ ಹಲವಾರು ಬಾರಿ ನಾವು ಕರೆದಿದ್ದೀವಿ. ಅಥವಾ ನಿಮ್ಮ ಒಂದು ಸಮಿತಿನಾದರೂ ಕಳಿಸ್ಕೊಡಿ ಅಂತಂದೇಳಿ ಕೂಡ ನಾವು ಹಲವಾರು ಬಾರಿ ಕೇಳಿದ್ದೀವಿ ಶಾಸಕರೇ. ಇಲ್ಲಿವರೆಗೆ ಕೂಡ ನಿಮ್ಮದು ಒಂದು ಸಮಿತಿ ಬರ್ತಾ ಇಲ್ಲ. ನಗರಸಭೆ ಕಮಿಷನರ್ಗಳು ಕೇವಲ ಅಲ್ಲಿ ಒಂದು ಟೀಮ್ ಮಾಡ್ಕೊಂಡು ಅನಧಿಕೃತ ಬಿಲ್ಡಿಂಗ್ಗಳಿಗೆ ಲೂಟಿ ಮಾಡಲಿಕ್ಕೆ ನೋಟಿಸ್ಗಳ ಮೂಲಕ, ಮಧ್ಯವರ್ತಿಗಳ ಮೂಲಕ ಇವತ್ತು ಕಳಿಸ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇವತ್ತು ನಾವಿಲ್ಲಿ ಹೋರಾಟಕ್ಕೆ ಬಂದಿರೋದು ಹೊಸಪೇಟೆಗೆ ಮಾತ್ರ ಅಲ್ಲ, ಇಡೀ ದೇಶದಂತ ಭಾರತ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸ್ವಾದಿ CPM ಪಕ್ಷ ಇಡೀ ದೇಶದ ಉದ್ದಳಕ್ಕೂ ಕೂಡ ಈ ಹೋರಾಟ ಕರೆ ಕೊಟ್ಟಿದೆ. ಏನು ಹೋರಾಟ ಕರೆ ಕೊಟ್ಟಿದೆ ಅಂದರೆ, ಎಲ್ಲಿ ಬಡ ಜನರಿದ್ದಾರೋ, ಯಾರ್ಯಾರು 2-3 ಜನ 4 ಜನ ಕುಟುಂಬಗಳು ಒಂದೇ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು, ನೀವೆಲ್ಲರೂ ಕೂಡ ಇಲ್ಲಿಂದ ಹೋರಾಟ ಆರಂಭ ಮಾಡಿರಿ ಅಂತೇಳಿ ಕರೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಶಾಸಕರು ಭಾಳ ಒಳ್ಳೆ ಮನುಷ್ಯ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಮಗೆ ಅನುಭವ ಇದೆ, 40 ವರ್ಷದಿಂದ ನೋಡ್ತೀನಿ ನಾನು. ಇವರು ಕುಟುಂಬದ ಬಗ್ಗೆ ನಮಗೆ ಭಾಳ ಗೌರವ ಇದೆ. ಆದರೆ ಶಾಸಕರೀಗ ಭಾಳ ಲೈಟಾಗಿ ಉತ್ತರ ಕೊಟ್ಟು ಹೋದರು, ಇದು ಸರಿ ಅಲ್ಲ. ಇದು ಹಿಂದೆ ಆನಂದ್ ಸಿಂಗ್ ಅವರು ಶಾಸಕರಿದ್ದಾಗ ನಮಗೆ ಚಾಲೆಂಜ್ ಮಾಡಿದ್ರು. ಅವರು ಏನು ಚಾಲೆಂಜ್ ಮಾಡಿದ್ರು ಅಂದರೆ, ಹೊಸಪೇಟೆಯಲ್ಲಿ ಎಲ್ಲಾದರೆ ಸರ್ಕಾರ ಭೂಮಿ ಇದ್ದರೆ ನೀವು ತಂದು ಕೊಡ್ರಿ, ನಾನು ನಿವೇಶನ ಕೊಡ್ತೀನಿ ಅಂತ. ನಾವು ಅವ್ರ ಚಾಲೆಂಜ್ ಸ್ವೀಕರಿಸಿ ನಾವು ಇಲ್ಲಿ ಜಮುನಾ ತಳ್ಳಿಯಾಗೆಲ್ಲ ಸರ್ವೆ ಮಾಡಿಸಿ ಇದು ಮಾಡಿ ಪಾನಿ ತೆಗೆಸಿ ಎಲ್ಲ ತಂದು 522 ಎಕರೆ ಭೂಮಿ ಇದೆ ಅಂತೇಳಿ ಕೊಟ್ಟಿದ್ದು ನಾವು. ಅವರು ಕೊಟ್ಟ ಮೇಲೆ ಅವ್ರು ಏನು ಹೇಳಿದ್ರು, ಖಂಡಿತನೂ ಕೂಡ ಇಲ್ಲಿ ಕೆಲವು ಸರ್ಕಾರಿ ಕಚೇರಿಗಳು ಬೇಕು, ಉಳಿದಿದ್ದ ಜಾಗ ನಿಮಗೆ ಬಡ ಜನರಿಗೆ ನಿವೇಶನ ಹಂಚಿತು ಅಂತ ಹೇಳಿದ್ರು. ಆದರೆ ಅವರು 1 ಸಲ ಆದರು, 2 ಸಲ ಆದರು, 3 ಸಲ ಆದರು, ಅವ್ರು ನಾವು ಹೋರಾಟ ಮಾಡ್ತಾನೇ ಇದ್ವಿ. ಅವರು ಬರೀ ಸುಳ್ಳು ಹೇಳಿಕೆ ಅಂತ ನನಗೆ ಇನ್ನೊಂದು ಸಲ ಅವಕಾಶ ಅಂತ ಹೇಳಿದ್ರು. ಕೊನೆಯದಾಗಿ ನಾವೇನು ಮಾಡಿದ್ವಿ, ಇಡೀ ನಾವೇ ಸ್ವತ್ತಿಗೆ ನಿಂತರೆ ನಾವು ಯಾವತ್ತು ಕೆಲಸ ಮಾಡ್ಕೊಂಡಿಲ್ಲ. ನಮ್ಮ ಪರವಾಗಿ ನಾವು ಈ ಸಲ ಆನಂದ್ ಸಿಂಗ್ ಅವರು ಸೋಲಿಸ್ಬೇಕಂತೇಳಿ ನಾವು ಸ್ವಂತ ಜನರ ಹತ್ರ 10 ರೂಪಾಯಿ 20 ರೂಪಾಯಿ ಇಸ್ಕೊಂಡು ಹಣ ಸಂಗ್ರಹ ಮಾಡ್ಕೊಂಡು ನಮ್ಮ ಈಗ ಇರುವಂಥ ಶಾಸಕರ ಪರವಾಗಿ ನಾವು ಕೆಲಸ ಮಾಡಿದ್ವಿ. ಯಾಕಂದರೆ ಆನಂದ್ ಸಿಂಗ್ನ ಸೋಲಿಸ್ಬೇಕು, ನಮ್ಮ ಗಯಪ್ಪ ಅವ್ರನ್ನು ಗೆಲ್ಲಿಸ್ಬೇಕು, ಜನರಿಗೆ ಕೆಲಸ ಮಾಡಿಸ್ಬೇಕು ಇವ್ರ ಕೂಟ ಅಂತೇಳಿ ನಾವು ಇವ್ರನ್ನ ಗೆಲ್ಲಿಸಿದ್ದು. ನಾವಂದರೆ ನಾವು ಒಬ್ಬರೇ ಗೆಲ್ಸೋಕ್ಕೆ ಸಾಧ್ಯ ಇಲ್ಲ, ನಾವು ಶತಾಗತ ಪ್ರಯತ್ನ ಮಾಡಿವಿ ಇವ್ರನ್ನ ಆರಿಸಿ ತರಕ. ಆದರೆ ಇವತ್ತು ಏನಾಗ್ತಾ ಇದೆ, ಶಾಸಕರು ಭಾಳ ಲೈಟಾಗಿ ಹೇಳಿದ್ರು ಜಾಗಿಲ್ಲ ಅಂತ. RBSN ಈಗ ಲೀಸು ಕೊಡೋಕೆ ರೆಡಿ ಮಾಡಿದ್ದಾರೆ ಭೂಮಿ. ಇದೇ ಜಿಂದಾಲ್ಗೆ 3667 ಎಕರೆ 1 ಲಕ್ಷ ರೂಪಾಯಿಗೆ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಭೂಮಿ ಇಲ್ಲ ಅಂತ ನಮ್ಮ ಶಾಸಕರು ಹೇಳ್ತಾರೆ. ಭೂಮಿ ಹಾಕಿಲ್ಲ, ಬೇಕಾದಷ್ಟು ಭೂಮಿ ಇದೆ, ಕೊಡೋಕೆ ಮನಸ್ಸು ಬೇಕು. ಹಂಗಾಗಿ ನಾವು ಹೇಳೋದೇನೆಂದರೆ, ಒಳ್ಳೆ ಶಾಸಕರು ಇವರು ಯಾರ್ದೋ ಆಸೆ ಹಾಕಿ ತಿರುವಕನವರಲ್ಲ. ಇವ್ರಿಗೆ ಯಾವ್ದು ಆಸೆ ಇಲ್ಲ, ಜನರು ಕೆಲಸ ಮಾಡಬೇಕನ್ನುವಂಥ ಇಚ್ಛೆ ಇರುವಂಥವ್ರು ನಮ್ಮ ಶಾಸಕರು. ಹಂಗಾಗಿ ಇವತ್ತು ನಿಮಗೆ ನಾವು ಮನವಿ ಮಾಡ್ತಾಯಿದ್ದೀವಿ, ನೀವು ಮನಸ್ಸು ಮಾಡಿ ಇಳೀರಿ, ಕೆಳಗೆ ಇಳಿದು ನೀವು ಅಡ್ಡಾಡ್ರಿ. ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಐತೋ ಅಲ್ಲೆಲ್ಲಿ ಸರ್ಕಾರಿ ಭೂಮಿ ಹುಡುಕಿ ಕನಿಷ್ಠ ಬಡ ಜನರು, ನಾವೇನಂಗೆ ಯಾರೋ ಅಜ್ಜಾಕಿರಂದರೆ ಎಲ್ಲರೂ ಕೊಡೋದು ಬೇಕಾಗಿಲ್ಲ. ನಿಜವಾಗಿ ಯಾವ ಬಡವರಿಗೆ ಜಾಗ ಇಲ್ಲೋ ಆ ಬಡ ಜನರಿಗೆ ಜಾಗ ಕೊಡ್ರಿ ಅಂತೇಳಿ ನಾವು ಮನವಿ ಮಾಡ್ತಾಯಿದ್ವಿ. ಮತ್ತು ಇನ್ನೊಂದು 2ನೇ ಪ್ರಶ್ನೆ ಆಗಿ, ಇವತ್ತು ನಮ್ಮ ಬಡ ಜನರು 50-60 ವರ್ಷಗಳಿಂದ ಇವತ್ತು ಸರ್ಕಾರಿ ಭೂಮಿ ಸಾಗುವಳಿ ಮಾಡ್ತಾ ಇದ್ದಾರೆ. ಅವ್ರು ಏನಂಗೆ 10 ಎಕರೆ 20 ಎಕರೆ ಇಲ್ಲ, ಅರ್ಧ ಎಕರೆ 1 ಎಕರೆ ಅಂದರೆ 2 ಎಕರೆ ಇರ್ತಾರೆ ಅಷ್ಟೇ. ಅವ್ರಿಗೆ ಇಲ್ಲಿವರೆಗೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಅವ್ರಿಗೆ ಇಲ್ಲಿವರೆಗೂ ಸರ್ಕಾರ ಅವ್ರಿಗೆ ಪಟ್ಟ ಕೊಡ್ತಾ ಇಲ್ಲ, ಅವ್ರಿಗೆ ಪಟ್ಟ ಕೊಡಬೇಕು. ಮತ್ತು ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ಇವತ್ತು ಮನೆಗಳು ಮಂಜೂರಾಗಿದ್ದಾವೆ. ಆ ಮನೆಗಳು ಮಂಜೂರಾಗಿದ್ದಾವೆ, ಸಾಲ ಸೂಲ ಮಾಡ್ಕೊಂಡು ಮನೆ ಕಟ್ಸ್ಕೊಂಡ್ರೆ ಜನ ಈಗ. ಆದರೆ ಅವು ಬಿಲ್ ಆಗ್ತಾ ಇಲ್ಲ. ಆ ಜನ ಬಡ್ಡಿ ಕಟ್ಟಲಾರ್ದಂಗೆ ಪರದಾಡುವಂಥ ಪರಿಸ್ಥಿತಿ ಇದೆ. ಇಷ್ಟೆಲ್ಲ ಸಮಸ್ಯೆಗಳು ಇದ್ದಾವೆ. ಇವತ್ತು ನಾವು ಸಾಂಕೇತಿಕವಾಗಿ 3 ವಾರ್ಡ್ನ ಜನ ಮಾತ್ರ ಬಂದಿದ್ದೀವಿ. ಹೊಸಪೇಟೆಯಲ್ಲಿ ಇರೋದು 35 ವಾರ್ಡು ಮತ್ತು ಗ್ರಾಮ ಪಂಚಾಯತಿಗಳ ವಾರ್ಡು ಭಾಳ ಇದ್ದಾವೆ. ಎಲ್ಲರೂ ಕೂಡ ದಿನ ಒಬ್ಬರು ಇಲ್ಲಿ ಶಾಸಕರ ಮನೆ ಮುಂದೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಶಾಸಕರು ಮನಸ್ಸು ಮಾಡಿ ಎಲ್ಲಾದರೂ ಭೂಮಿ ಹುಡುಕಿ ಬಡ ಜನರಿಗೆ ನಿವೇಶನ ಹಂಚಿದರೆ ಮಾತ್ರ ಪರವಾಗಿಲ್ಲ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ 1 ಇಂಚು ಜಾಗನೂ ಕೂಡ ನಮ್ಮ ಇಡೀ ಹೊಸಪೇಟೆಯಲ್ಲಿ ಎಲ್ಲಿ ಸಿಗೋದಲ್ಲ. ನನಗೆ ಜ್ಞಾಪಕ ಇದ್ದಾಗ 30 ವರ್ಷದ ಕೆಳಗೆ ನಾವು ಹೋರಾಟ ಮಾಡಿ ಹಲವಾರು ಪ್ರದೇಶಗಳಲ್ಲಿ ಬಡ ಜನರಿಗೆ ನಿವೇಶನ ಕೊಡೋಕ್ಕೆ ನಾವು ಪ್ರಯತ್ನ ಮಾಡಿ ಕೊಟ್ಟಿವಿ. ಅಲ್ಲಿಂದ ಇಲ್ಲಿವರೆಗೆ
ಯಾರು ಶಾಸಕರು ಕೊಟ್ಟಿಲ್ಲ, ಯಾವ ಮಂತ್ರಿ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ. ಹೋರಾಟದಿಂದ ಆಗಿದೆ ಹೊರತು ಹೋರಾಟದಿಂದ ಇಲ್ಲಿ ಏನೂ ಆಗಿಲ್ಲ. ಈಗಲೂ ಒಳ್ಳೆ ಶಾಸಕರು ಇರೋದ್ರಿಂದ ಹೇಳ್ತಾ ಇದ್ದೀವಿ, ನೀವು ಮನಸ್ಸು ಮಾಡಿ ಎಲ್ಲ ಬಡ ಜನರಿಗೆ ನಿವೇಶನ ಕೊಡ್ರಿ. ಇಲ್ಲಾಂದರೆ ನಮ್ಮ ಹೋರಾಟದ ಸ್ವರೂಪಗಳು ಬೇರೆ ಆಗ್ತಾವು. ನಾವು ಅಂಥವು ಬೇರೆ ಥರ ಹೋರಾಟ ಮಾಡಬೇಕಾಗತ್ತೆ. ಎಂಥ ಹೋರಾಟ ಅಂದರೆ ಮಾಡು ಇಲ್ಲ ಮಡಿ, ಅಂದರೆ ಕೆಲಸ ಮಾಡಿದ್ರೆ ಅಧಿಕಾರ, ಕೆಲಸ ಮಾಡಲಿ ಅಧಿಕಾರ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ. ಇವತ್ತು ಬಡ ಜನರಿಗೆ ಎಂಥ ಪರಿಸ್ಥಿತಿ ಅಂದರೆ ದಿನನಿತ್ಯ ಬೆಲೆ. ಇನ್ನು ಮನವಿ ಸ್ವೀಕರಿಸಿದ ಶಾಸಕ ಎಚ್ಆರ್ ಗವಿಯಪ್ಪನವರು ಮಾತನಾಡಿ, ಈಗಾಗಲೇ ಆಶ್ರಯ ಕಮಿಟಿಯನ್ನ ರಚಿಸಲಾಗಿದೆ. ಇನ್ನು 1 ವಾರ 10 ದಿನದಲ್ಲಿ ಬೇಡಿಕೆಗಳ ಅನುಗುಣವಾಗಿ G+2 ಮನೆಗಳನ್ನ ನಿರ್ಮಿಸಿಕೊಡಲಾಗುವುದೆಂದು ತಿಳಿಸಿದ್ದಾರೆ. ಯಾರಿಗೆ ಮನೆಗಳಿಲ್ಲ ಅದಕ್ಕೆ ಆಗಲೇ ಮೊನ್ನೆ ಆಶ್ರಯ ಕಮಿಟಿ ಮಾಡಿಸಿದ್ದೀನಿ. ಆಶ್ರಯ ಕಮಿಟಿ ಮೀಟಿಂಗ್ನಲ್ಲಿ ಇವಾಗಲೇ ಪ್ರೊಸೀಡಿಂಗ್ಸ್ ಎಲ್ಲ ಮಾಡಿದ್ದೀವಿ. ಇನ್ನು ಮುನ್ಸಿಪಾಲ್ಟಿನಿಂದ ಮೋಸ್ಟ್ಲಿ ಇನ್ನೊಂದು ವಾರ 10 ದಿವಸ ಇಲ್ಲದ್ರೆ ಜುಲೈ 1ನೇ ತಾರೀಕಿಗೆ ಇನ್ನು ಅಪ್ಲಿಕೇಶನ್ಸ್ ಕಾಲ್ ಫಾರ್ ಮಾಡ್ತಾರೆ. ಎಲ್ಲ ಪತ್ರಗಳು, ಮನೆ ಪತ್ರಗಳು ಎಲ್ಲ ತಗೊಳ್ಳೋಕ್ಕೆ ಯಾರ್ಯಾರು ಬೇಡಿಕೆ ಇದೆ ಮನೆಗೆ ಅವೆಲ್ಲ ತಗೊಳ್ಳೋದು ಸ್ಟಾರ್ಟ್ ಮಾಡ್ತಾರೆ. ಇನ್ನು ಮನೆಗಳ್ದಂತೂ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಉಳಿದಿದ್ವೆಲ್ಲ ನಾನು ಅಧಿಕಾರಿಗಳ ಹತ್ರ ಮಾತಾಡಿ ಏನೇನು ವ್ಯವಸ್ಥೆ ಮಾಡಬೇಕು ನಾನು ಅದೆಲ್ಲ ಮಾಡಿಸ್ತೀನಿ. ಸರ್ ಏನೇನು ಇನ್ವೆಸ್ಟ್ಮೆಂಟ್ ಇಲ್ಲ ಏನಾಗಿಲ್ಲ. ಫಸ್ಟ್ ಟೈಮ್ ನಾನು ಕಾಲ್ ಫಾರ್ ಮಾಡಿರೋದು. ಆಶ್ರಯ ಕಮಿಟಿ ಫಸ್ಟ್ ಟೈಮ್ ಮೀಟಿಂಗ್ ಆಗಿರೋದು. 2 ವರ್ಷದಲ್ಲಿ ಇದೆ ಫಸ್ಟ್ ಟೈಮ್ ಆಗಿರೋದು. ಯಾಕಂದರೆ ಮನೆಗಳೇ ಇಲ್ಲ, ಕೊಡೋಕ್ಕೆ ಸರ್ಕಾರದ ಮೇಲೆ ಗೊತ್ತಾಗುತ್ತೆ. ಯಾಕಂದರೆ ಗ್ಯಾರಂಟಿಗಳು ಕೊಡೋದ್ರಿಂದ 23 ನಿವೇಶನ ಆಮೇಲೆ ಮಾಡಿ ಇಲ್ಲ ಹೂವು ಅಸಲ್ ಐತೆ ಸರ್. ಸರ್ಕಾರಿ ಲ್ಯಾಂಡ್ ಸಾಕಷ್ಟು ಐತೆ ಸರ್. ಇಲ್ಲ ಸರ್, ಯಾವ್ದಕ್ಕೆ ಉಪಯೋಗಿಸೋದಕ್ಕಿಂತ ಬಡವರಿಗೆ ಜಾಗ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಕೊಂಡ್ಕೊಳ್ಳೋಕೆ ಆಗಲ್ಲ ನಮಗೆ ಮನೆಗಳು ಸರ್. ಈಗ ನೋಡಿ ಸರ್, ಸರ್ಕಾರ ಸರ್ ಮೊನ್ನೆ ಅಲ್ಲ ದೇವರು ಮೊನ್ನೆ ಏನು ಸರ್, ಈಗ ಮೊನ್ನೆ ಸರ್ಕಾರ ಬೆಂಗಳೂರಲ್ಲಿ ಅವ್ರಿಗೇನು ಹಚ್ಕೊಂಡಿರೋ ಬೆಂಗಳೂರು ಇಲ್ಲಿ ನಮಗೆ ಜಾಗದ ಕೊರತೆ. ಹಿಂದೆ ಹೋದರೆ ಡ್ಯಾಮ್ ಐತಿ, ಈ ಕಡೆ ಹೋದರೆ ಮೈನ್ಸ್ ಗುಡ್ಡ ಐತಿ, ಈ ಕಡೆ ನೋಡಿದ್ರೆ ವ್ಯವಸಾಯ ಐತಿ. ಇರೋದು ಹಿಂಗೆ ಲಾಕ್ ಮಾಡ್ಕೊಂಡಾಗ ಇರೋ ಜಮೀನ ಕಡಿಮೆ ಐತಿ. ಅದರಲ್ಲಿ ಇರೋ ಜಮೀನಲ್ಲಿ ಗ್ರೌಂಡ್+2 ಗ್ರೌಂಡ್+3 ಮಾಡಿಸಿ ಕೊಟ್ಟರೆಗಿನ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಈಗ ಜಾಗ ಇಲ್ಲ. ಹೋಗಿಲ್ಲ ಸರ್ ಬೆಂಗಳೂರಲ್ಲಿ. ಯಾರು ಹೇಳಿದ್ವಲ್ಲ ಮೊನ್ನೆ ಒಂದು ವರದಿ ಆಗಿದೆ, ಅಲ್ಲಿ ಯಾರು ಹೋಗ್ತಾ ಇಲ್ಲ ಅಂತ. ಹೋಗಲ್ಲ ಅಲ್ಲಿ ಏನಾಕ ಸರ್, ಒಂದೇ ಮನೆಯಾಗ ಅಣ್ಣ ತಮ್ಮಲಿದ್ದಲ್ಲೇ ಸಮಸ್ಯೆಗಳದ ಸರ್. ಈಗ ಒಂದ್ರ ಮೇಲೆ ಒಂದಿದ್ರೆ ವಯಸ್ಸಾದವ್ರು ಇರ್ತಾರ, ಅಥವಾ ಏನೋ ಕೋಳಿ ಅವು ಏನೋ ಸಾಕೊಂಡಿರ್ತಾರ. ತುಂಬ ಗಂಭೀರ ನನಗೆ ತಿಳಿದಂಗೆ ಜಾಗ ಕೊಡೋದು ಕಷ್ಟ. ಸುಮ್ಮನೆ ಸುಳ್ಳು ಹೇಳೋದು ನಮ್ಗೆ ಬರೋಂಗಿಲ್ಲ. ಸುಮ್ಮನೆ ಸುಳ್ಳು ಯಾಕೆ ಹೇಳಬೇಕು? ಏನು ಇವಾಗ 10,000 ಜನ ಬೇಡಿಕೆ ಇದ್ದದ ಕಡೆ ಒಂದು 2,000 ಸೈಟು 3,000 ಸೈಟು ಸಿಕ್ಕರೆಗಿನ ಎಲ್ಲಿ ಮಾಡೋದು? ಬೇರೆಯವ್ರಿಗೆಲ್ಲ ಎಲ್ಲಿ ಬೇಕಾದ್ರೆ ಸ್ಪೆಷಲಾಗಿ ನಾನು ಮಾಡ್ತೀನಿ. ಅವೆಲ್ಲ ಎಕ್ಸೆಪ್ಷನಲ್ ಕೇಸಸ್ ಇರೋವು. ಒಂದು 10 ಜನನೋ 15 ಜನನೋ ಒಂದು 20 ಜನ ಇದ್ದಾರೆ. ಅದಕ್ಕೇನೈತೆ ಎಕ್ಸೆಪ್ಷನಲ್ಲಾಗಿ ನಾನು ಮಾಡ್ತೀನಿ. ಬಟ್ ಸಾರ್ವಜನಿಕರಿಗೆ ಮಾಡಬೇಕಂದ್ರೆ ಈಗ ನಾವೆಲ್ಲರಿಗೂ ಸೈಟ್ಗಳು ಕೊಟ್ಟಂಗೆ ಕೊಡೋಕ್ಕಾಗಂಗಿಲ್ಲ. ಗ್ರೌಂಡ್+1 ಗ್ರೌಂಡ್+2 ಮಾಡಿಸಿ ನಾವು ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇಲ್ಲಾಂದ್ರೆ ಕೊಡೋದು ಕಷ್ಟ ಇದೆ. ಊರು ಮತ್ತೆ ಹೊಸ ಊರನ್ನ ಸೃಷ್ಟಿ ಮಾಡಬೇಕು. ಗೊತ್ತೇ ಸರ್, ಸರ್ಕಾರಿ ಲ್ಯಾಂಡ್ ಅದ ಸರ್. ಈ ಕಡೆ ಭಾಗದಾಗ ಅದ ಸರ್. ಪೀಕಳ್ಳಿ ಒಂದು ಹೇಳ್ತೀನಿ ನೋಡ್ರಿ, ಊರಿಗೆ ಹತ್ಕೊಂಡಿರೋ ಕಡೆ ಯಾರನ್ನ 4 ಜನ ಮಾಡೋಕ್ಕಾಗಲ್ಲ. ಹೊಸಪೇಟೆಯ ರೋಟರಿ ಕ್ಲಬ್ ಹಂಪಿ ಪಲ್ಸ್ ನಿಂದ ಹಲವು ಸಮಾಜಮುಖಿ ಸೇವೆಗಳನ್ನ ಮಾಡಿಕೊಂಡು ಬರಲಾಗ್ತಿದೆ. ಹೀಗೆ ಮಲ್ಪನಗುಡಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಿರಿಯ ಪ್ರಾಥಮಿಕ ಶಾಲೆಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಹ್ಯಾಪಿ ಸ್ಕೂಲ್ ಅನ್ನಾಗಿ ಮಾರ್ಪಡಿಸಲಾಗಿದೆ. ಹೌದು, ಕಿರ್ಲೋಸ್ಕರ್ ಫೇರೋಸ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಸಹಕಾರ ಪಡೆದ ಹೊಸಪೇಟೆ ರೋಟರಿ ಕ್ಲಬ್ ಹಂಪಿ ಪಲ್ಸ್ ಮಲ್ಪನಗುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಾಂಪೌಂಡ್, ಗ್ರಿಲ್, ಪೇಂಟಿಂಗ್ ಇತ್ಯಾದಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಹ್ಯಾಪಿ ಸ್ಕೂಲ್ ಅನ್ನಾಗಿ ಮಾರ್ಪಡಿಸಲಾಗಿದೆ. ಈ ಭಾಗವಾಗಿ ಶಿಕ್ಷಣ ಇಲಾಖೆ ಹಾಗೂ ಶಾಲಾ ಎಸ್ಡಿಎಂಸಿ ರವರಿಂದ ದಾನಿಗಳಿಗೆ ಹಾಗೂ ಹಂಪಿ ಪಲ್ಸ್ ಅಧ್ಯಕ್ಷರು ಹಾಗೂ ಅವರ ತಂಡಕ್ಕೆ ಸನ್ಮಾನಿಸಿ ಗೌರವಿಸಲಾಗಿದೆ. ಈ ವೇಳೆ ಹೊಸಪೇಟೆ ಹಂಪಿ ಪಲ್ಸ್ನ ಅಧ್ಯಕ್ಷೆ ನೀತಾ ಪಾಟೀಲ್ ರವರು ಮಾತನಾಡಿ, ಖಾಸಗಿ ಶಾಲೆಗಳಲ್ಲಿರುವ ಮೂಲ ಸೌಕರ್ಯಗಳು ಸರ್ಕಾರಿ ಶಾಲೆಗಳಲ್ಲೂ ಇರಬೇಕೆಂಬ ದೃಷ್ಟಿಯಿಂದಾಗಿ ದಾನಿಗಳ ಸಹಕಾರ ಪಡೆದು ಈ ಶಾಲೆಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ ಎಂದು ತಿಳಿಸಿದರು. ನಿಮ್ಮ ಹತ್ರ ಎಜುಕೇಶನ್ ವಿದ್ಯಾಭ್ಯಾಸ ಇದ್ರೆ
ನೀವು ಪೂರಾ ಜಗತ್ತನ್ನು ಚೇಂಜ್ ಮಾಡ್ಬೋದು, ಹೌದಾ ಇಲ್ಲ? ಸೊ ನಮಗೆ ಭಾಳ ಖುಷಿ ಆಗ್ತಾ ಇದೆ. ನಾನು ಯಾವಾಗಲೂ ಅನ್ಕೊತಿದ್ದೆ ಈ ಹಳ್ಳಿ ಸ್ಕೂಲಿಗೆ ನಾನು ಏನಾರೇ ಒಂದು ಮಾಡಬೇಕು ಅಂಥೇಳಿ, ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿ ಆಗಬೇಕು ಅಂತೆ ಭಾಳ ಒಂದು ಕನಸಿತ್ತು ಪ್ರೆಸಿಡೆಂಟ್ ಆದಾಗಿಂದ. ಸೊ ನಾನು ಎಲ್ಲ ಪೇಂಟಿಂಗು ನಿಮ್ದು ಏನೇನೈತೆ ಎಲ್ಲ ಸರಿಗೆ ಕೇಳಿಕೊಂಡು ಎಲ್ಲನೂ ನಿಮ್ಗೆ ಏನೇನೈತಿ ಎಲ್ಲದೂ ಮಾಡಿದ್ದೇವೆ. ಲೈಕ್ ಫ್ರೆಶ್ ಗ್ರಿಲ್ಸು, ಪೇಂಟಿಂಗು, ಪ್ಲಂಬಿಂಗ್ ವರ್ಕ್ ಎಲ್ಲ ಇಂಪ್ರೂವ್ಮೆಂಟ್ಸ್. ಸೊ ಎಲ್ಲ ನೀವು ಮಕ್ಕಳಿಗೆ ಮೇಂಟೈನ್ ಮಾಡಬೇಕು, ಚೆನ್ನಾಗಿ ಇಡಬೇಕು. ಯಾವಾಗಲೂ ಮಕ್ಕಳು ಖುಷಿಯಾಗಿ ಇರಬೇಕು. ಅದಕ್ಕೆ ಆಮೇಲೆ ನಿಮ್ದೊಂದು ವಾತಾವರಣ ಚೆನ್ನಾಗಿದ್ದರೆ ನಿಮ್ಗೆ ಓದೋಕೆ ಒಂದು ಇಂಟ್ರೆಸ್ಟ್ ಬರ್ತದೆ, ನಿಮಗಾಗಲಿ ಟೀಚರ್ಸ್ಗಾಗಲಿ ಎಲ್ಲರಿಗೂ. ಆಮೇಲೆ ಹಳ್ಳಿ ಸ್ಕೂಲ್ ಮಕ್ಕಳು ಅಗದಿ ಚೆನ್ನಾಗಿ ಓದಿದರೆ ನಮ್ದು ಹಳ್ಳಿ ಉದ್ಧಾರ ಆಗುತ್ತೆ. ಸೊ ಹಳ್ಳಿಯ ಮಕ್ಕಳು ನಿಮ್ಮ ತಂದೆ ತಾಯಿಗೆ ಎಲ್ಲ ರೆಸ್ಪೆಕ್ಟ್ ಕೊಟ್ಟು ಚೆನ್ನಾಗಿ ಓದ್ತಾ ಇರಬೇಕು. ಇದು ಒಂದು ರೋಟ್ರಿ ಪ್ರಾಜೆಕ್ಟ್ ಅಂತಲ್ಲ, ಇದು ಎಲ್ಲ ಪೂರ ಕಮ್ಯುನಿಟಿ ಹಳ್ಳಿಯವ್ರಿಗೂ ಎಲ್ಲರಿಗೂ ಸೇರ್ ಮಾಡೋ ಕೆಲಸ ಇದು. ಅಂದರೆ ಇನ್ನು ಮುಂದೆ ಏನು ಬೇಕು ಎಲ್ಲರೂ ಸೇರ್ ಕೈ ಜೋಡಿಸಿ ಮಾಡೋಣ. ನಾನು ತುಂಬ ಹೃದಯದಿಂದ ಕಿರ್ಲೋಸ್ಕರ್ ಟ್ರಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಗುಮಾಸ್ತೆ ಸರ್ ಅವರು ಬರೋರಿದ್ರು, ಅವ್ರು ಬಂದಿಲ್ಲ. ಸೊ ಮಿಸಸ್ ಗುಮಾಸ್ತೆ, ಕಮಲಾ ಗುಮಾಸ್ತೆ ಅವ್ರು ಬಂದಾರು. ಇವರಿಂದ ಇದೆಲ್ಲ ಸಾಧ್ಯ ಆಗೈತಿ. ಅವ್ರು ಡೊನೇಟ್ ಮಾಡಿದ್ದಾರೆ ನಿಮ್ಗೆ ಇದೆಲ್ಲ ಮಾಡೋಕ್ಕೆ. ಮತ್ತು ನಮ್ಮ ನಮ್ಮ ಮೆಂಬರ್ಸ್ ಸಪೋರ್ಟಿಂದನೂ ಇದು ಸಾಧ್ಯ ಆಗೈತಿ. ಸ್ಕೂಲ್ ಬಿಲ್ಡಿಂಗ್ ಚೆನ್ನಾಗಿದ್ರೆ ನಮ್ದು ಪೂರಾ ಹಳ್ಳಿ ಸ್ಟ್ರಾಂಗ್ ಆಗುತ್ತೆ. ಎಲ್ಲರೂ ಇದು ಕೈ ಜೋಡಿಸಿ ಮಾಡೋಣ. ಓನ್ಲಿ ಇದು ರೂಫು ಬಿಲ್ಡಿಂಗು ಅಂತಲ್ಲ, ನಾವು ಚೆನ್ನಾಗಿ ಓದಿ ಅವ್ರಿಗೆ ಇಂಪ್ರೂವ್ ಆಗಿ ತೋರಿಸಿದ್ರೆ ಇದ್ರದ್ದೊಂದು ಬೆಲೆ ಇರ್ತದೆ. ಓನ್ಲಿ ಸ್ಕೂಲ್ ಚೆನ್ನಾಗಿದ್ರಲ್ಲ, ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಮಾಡಬೇಕು. ಮಕ್ಕಳು ಖುಷಿಯಾಗಿರ್ರಿ, ಹೆಲ್ದಿ ಆಗಿರ್ರಿ, ಚಲೋ ಊಟ ಮಾಡಿ. ಹೆಲ್ತ್ ಫಸ್ಟ್, ಹೆಲ್ತ್ ಇಂಪಾರ್ಟೆಂಟ್. ಹೆಲ್ತ್ ಇದ್ರೆ ಖುಷಿ ಇದ್ರೆ ಎಲ್ಲ ಓದಾಕೋದು ಚೆನ್ನಾಗಿ. ತಂದೆ ತಾಯಿಗೆ ಯಾವಾಗಲೂ ರೆಸ್ಪೆಕ್ಟ್ ಕೊಡ್ರಿ. ಯಾವತ್ತು ಅವ್ರು ನಿಮಗೋಸ್ಕರ ಎಷ್ಟೊಂದು ಮಾಡಿರ್ತಾರೆ. ನೀವು ದೊಡ್ಡ ವ್ಯಕ್ತಿ ಆದಮೇಲೆ ಯಾವತ್ತು ಅವ್ರಿಗೆ ಮರಿಬಾರ್ದು. ತಂದೆ ತಾಯಿಗೆ ಯಾವಾಗಲೂ ಅವ್ರಿಗೆ ನೆನಪಿಟ್ಕೊಳ್ಳೇಬೇಕು. ನಿಮ್ಮಲ್ಲಿ ಯಾವತ್ತು ಯಾವುದರದ್ದು ಭಯ ಇರಬಾರ್ದು. ಅಭ್ಯಾಸದ್ದಾಗಲಿ ಬೇರೆ ಕೆಲಸದ್ದು ಭಯ ಇಟ್ಕೋಬೇಡ್ರಿ. ಅದು ಹೆಂಗೆ ಮಾಡ್ಬೇಕು, ನಾನು ಏನು ಕಷ್ಟ ಬಂದರೆ ಅದು ನಾನು ಹೆಂಗೆ ಸಾಲ್ವ್ ಮಾಡಬೇಕು ಅದು ಯೋಚನೆ ಮಾಡಬೇಕು ಯಾವಾಗಲೂ. ಮತ್ತು ನೀವು ಓದೋದು ಯಾವುದು ಕೆಲಸ ಟ್ರೈ ಮಾಡ್ತಾನೇ ಇರಬೇಕು. ಸೊ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವೆಲ್ಲ ಕೆಲಸ ಮಾಡ್ತಾ ಇರ್ರಿ. ಅಂದರೆ ಸಕ್ಸಸ್ ನಿಮಗೆ ಗ್ಯಾರಂಟಿ ಬಂದೇ ಬರ್ತದೆ. ಬಳಿಕ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ನವರು ಮಾತನಾಡಿ, ಸರ್ಕಾರಿ ಶಾಲೆಗೆ ಮೂಲ ಸೌಕರ್ಯ ಕಲ್ಪಿಸಿಕೊಟ್ಟ ಹಂಪಿ ಪಲ್ಸ್ ಹಾಗೂ ದಾನಿಗಳಿಗೆ ಅಭಿನಂದಿಸಿದರು. ಈಗಾಗಲೇ ಮೇಡಮ್ ಅವರು ಹೇಳಿದಂಗೆ ಈ ಒಂದು ಶಾಲೆಗೆ ಈಗಾಗಲೇ ಹೆಡ್ ಮಾಸ್ಟರ್ ಜೊತೆಗೆ ನಾನು ಸುಮಾರು ಒಂದು 10-15 ನಿಮಿಷ ಚರ್ಚೆ ಮಾಡಿದೆ. ಇಲ್ಲೆಲ್ಲ ಸ್ಟ್ರೆಂತ್ ಎಷ್ಟಿದೆ ಮಕ್ಕಳದು, ಎಷ್ಟು ಜನ ಟೀಚರ್ಸ್ ಇದ್ದಾರೆ ಅಂತೇಳಿ ಇರಲ್ಲ. ಸೊ ಇಲ್ಲಿ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳನ್ನು ಮೇಡಮ್ ಅವರು ಇಲ್ಲಿ ಭೇಟಿ ಕೊಟ್ಟಾಗ ಆಕಸ್ಮಿಕವಾಗಿ ಏನು ಭೇಟಿ ಕೊಟ್ಟಿದ್ರು, ಇಲ್ಲಿ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳನ್ನು ಪರಿಗಣಿಸಿ ಈ ಒಂದು ಶಾಲೆಗೆ ಈ ಒಂದು ದೊಡ್ಡ ಹಾಲು ಮತ್ತು ಅದಕ್ಕೆ ಬೇಕಾಗುವಂಥ ಕಂಪೌಂಡು ಮತ್ತು ಪೇಂಟಿಂಗ್ ಆ್ಯಕ್ಟಿವಿಟಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಇದು ನಾವು ಇದಕ್ಕೆ ಮಲ್ಟಿಪಲ್ ಹಾಲ್ ಅಂತ ಹೇಳ್ತಾ ಇದ್ದೀವಿ. ಮಧ್ಯಾಹ್ನ ಬಿಸಿ ಊಟನೂ ಇಲ್ಲೇ ಮಾಡ್ಬೋದು, ಮತ್ತು ಬೇರೆ ಕಾರ್ಯಕ್ರಮ ಮಾಡ್ಬೋದು ಅಥವಾ ಕ್ಲಾಸನ್ನು ನಡೆಸ್ಬೋದು. ಸೊ ಈ ಥರ ಒಂದು ಮಲ್ಟಿಪಲ್ ಹಾಲನ್ನು ನಮ್ಮ ರೋಟರಿ ಕ್ಲಬ್ಬಿಂದ ಮತ್ತು ಕಿರ್ಲೋಸ್ಕರ್ ಪೇರೆಂಟ್ಸ್ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಶಾಲೆಗೆ ಮಾಡಿಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಈ ಒಂದು ರೋಟರಿ ಕ್ಲಬ್ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಆ ಶಾಲೆಯಲ್ಲಿ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಒಂದು ಹ್ಯಾಪಿ ಸ್ಕೂಲ್ ಅಂದರೆ ಸುಂದರ ಮತ್ತು ಶುಚಿತ್ವವಾದ ಒಂದು ಶಾಲೆಯನ್ನು ರೂಪಿಸಿ ಆ ಗ್ರಾಮದ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನು ಬೇಕಂತ ಅದನ್ನು ನೋಡಿಕೊಂಡು ಆ ಒಂದು ಸೌಕರ್ಯವನ್ನು ಒದಗಿಸ್ತಾ ಬಂದಿದ್ದಾರೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಟ್ರಸ್ಟು ಸಹಿತ ಈ ಒಂದು ಕ್ಲಬ್ ಜೊತೆಗೆ ಕೈ ಜೋಡಿಸಿ ನಮ್ಮದೇ ಆದಂಥ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದೀವಿ.
ಈ ಗ್ರಾಮದ ಎಲ್ಲ ಟೀಚರ್ಸ್ ಆಗಲಿ ಮತ್ತು ಮೆಂಬರ್ಸ್ ಎಲ್ಲರೂ ಇದು ಸದುಪಯೋಗ ಪಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಏನೇ ಒಂದು ಮೂಲಭೂತ ಸೌಕರ್ಯಗಳನ್ನು ಬೇಕಂದಾಗ ನಮ್ಮ ಟ್ರಸ್ಟ್ ಮುಖಾಂತರ ಅಥವಾ ಕ್ಲಬ್ನ ಮುಖಾಂತರ ನಾವು ಒದಗಿಸ್ತೀವಿ ಅಂತೇಳಿ ವೇದಿಕೆ ಮುಖಾಂತರ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಹೇಳಿ ಎರಡು ಮಾತುಗಳನ್ನು. ನಂತರ ಹೊಸಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಂಪಿ ಪಲ್ಸ್ನ ಶೈಕ್ಷಣಿಕ ಸೇವೆಗೆ ಅಭಿನಂದಿಸಿದ ಅವರು, ಈ ಶಾಲೆಯಲ್ಲಿ ಯಥೇಚ್ಛವಾಗಿ ಕೂಲಿ ಕಾರ್ಮಿಕರ, ಬಡವರ ಹಾಗೂ ದಲಿತ ಮಕ್ಕಳು ವಿದ್ಯಾಭ್ಯಾಸ ಕಲಿಯುತ್ತಿದ್ದಾರೆ. ದೇವರಂತಿರುವ ಮಕ್ಕಳಿಗೆ ಮೂಲ ಸೌಕರ್ಯ ಕಲ್ಪಿಸಿರುವುದು ಸಂತಸದ ಸಂಗತಿ ಎಂದರು. ಈ ರೋಟರಿ ಹಂಪಿ ಪರ್ಲ್ ಕ್ಲಬ್ನ ಆದರಣೀಯ ಅಧ್ಯಕ್ಷರು ಬಹುಶಃ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಈ ಮಲ್ಪನಗುಡಿಯ ಅಂಬೇಡ್ಕರ್ ಶಾಲೆಯಲ್ಲಿ ತರಬೇಕು ಅನ್ನುವಂಥ ಹೇಳಿ ಕನಸನ್ನು ಇಟ್ಟುಕೊಂಡು ಅವರಿಗೆ ಒತ್ತಾಸೆಯಾಗಿ ನಿಂತ್ಕೊಂಡಿರ್ತಕ್ಕಂತಹ ಕೌಶಲ್ಯ ಕಾರ್ಯದರ್ಶಿ ಅವರೇ, ವಿಶೇಷವಾಗಿ ನಮ್ಮ ಈ ಕಿರ್ಲೋಸ್ಕರ್ ಫೆರಸ್ ಇಂಡಸ್ಟ್ರೀಸ್ನ ಟ್ರಸ್ಟ್ನ ಡೆವಲಪ್ಮೆಂಟ್ ಟ್ರಸ್ಟ್ನ ಎಚ್ ಆರ್ ಆಗಿರ್ತಕ್ಕಂಥ ಉದ್ಭವ್ ಸರ್ ಅವರೇ, ಬಹುಶಃ ಸರ್ಕಾರಿ ಶಾಲೆಗಳಿಗೆ ಮಾಡೋದಕ್ಕಂತೂ ಇವತ್ತಿನ ದಿನಮಾನಗಳಲ್ಲಿ ಈ ಥರದ ಅನುದಾನ ಶಾಲೆಗಳಿಗೆ ಮಾಡಬೇಕಾಗಿದೆ ಅಂತೇಳಿ. ಯಾಕಂದರೆ ಸರ್ಕಾರಿ ಶಾಲೆಗಳಿಗೆ ನಮ್ಮಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಸುಮಾರು 4,000 ಕೋಟಿ ರೂಪಾಯಿದ್ದು ನಮ್ಮಲ್ಲಿ KMRC ಅಂಥೇಳಿ DMF ಫಂಡ್ ಇದೆ, ಅಂದರೆ ಮಿನರಲ್ ಫಂಡ್ ಇದೆ. ಹಾಗೆ ನಮ್ಮಲ್ಲಿ KKRDB ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿದು ಫಂಡ್ ಇದೆ. ಆಮೇಲೆ MP ಗ್ರಾಂಟ್ ಇರುತ್ತೆ, MLA ಗ್ರಾಂಟ್ ಇರುತ್ತೆ, ರಾಜ್ಯಸಭಾ ಮೆಂಬರ್ ಗ್ರಾಂಟ್ ಇರುತ್ತೆ, ವಿಧಾನ ಪರಿಷತ್ ಸದಸ್ಯರ ಗ್ರಾಂಟ್ ಇರುತ್ತೆ, ಜೊತೆಗೆ ಸ್ಟೇಟ್ ಫಂಡ್ ಇರುತ್ತೆ, ಜೊತೆಗೆ ಕೇಂದ್ರ ಪುರಸ್ಕೃತ ಯೋಜನೆ ಫಂಡ್ ಬರುತ್ತೆ. ಸೊ ಇಷ್ಟೆಲ್ಲದರ ಜೊತೆಗೆ ಸರ್ಕಾರಿ ಶಾಲೆಗಳಿಗೆ ಒಂದಿಲ್ಲದ ಒಂದು ರೀತಿ ಕಾಯಕಲ್ಪಗಳನ್ನು ಕೊಡೋದಕ್ಕೆ ಅವಕಾಶಗಳಿದೆ. ಆದರೆ ಇದೇ ಅಕಸ್ಮಾತ್ ಏನಾದ್ರು ಪ್ಯೂರ್ಲಿ ಖಾಸಗಿ ಶಾಲೆ ಆಗಿದ್ದರೆ ಅವರು ಓನರ್ ಶ್ರೀಮಂತ ಇರ್ತಿದ್ರು, ಒಳ್ಳೆಯ ಇನ್ಸ್ಟಿಟ್ಯೂಷನ್ ಓಪನ್ ಮಾಡ್ತಾಯಿದ್ರು. ಆದರೆ ಇದು ಎರಡರ ನಡುವೆ ಸ್ವಾತಂತ್ರ್ಯ ಇರುವಂತಹ ಶಾಲೆ ಇದು. ಇಲ್ಲಿರ್ತಕ್ಕಂತಹ ಶಿಕ್ಷಕರು ಇಲ್ಲಿ ಏನಾದ್ರು ಬಲ ನಂಬರ್ 10 ರೂಪಾಯಿ ಕೂಡ ತಮ್ಮ ಜೇಬಿನ ದುಡ್ಡು ಹಾಕಿ ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಬಹುಶಃ ಪರ್ಲ್ ಅಂದ್ರೆ ಏನು ಗೊತ್ತಾ ನಿಮಗೆ? ಮುತ್ತುಗಳು, ಹವಳ ಮುತ್ತು ಅಂತಾರೆ ನಮ್ಮ ಕಡೆಗೆ. ನಿಜವಾಗ್ಲೂ ಈ ಒಂದು ಸಂಸ್ಥೆಯ ಮೇಲಿರ್ತಕ್ಕಂತಹ ಪದಾಧಿಕಾರಿಗಳು ನಿಮ್ಮೆಲ್ಲರನ್ನೂ ಕೂಡ ಮುತ್ತಿನ ರೂಪದಲ್ಲಿ ಒಂದು ಒಳ್ಳೆಯ ಕಪ್ಪೆ ಚಿಪ್ಪನ್ನು ಮಾಡ್ತಾರಲ್ಲ, ಹಂಗಿದೆಲ್ಲ ಉತ್ತಮವಾಗಿರ್ತಕ್ಕಂತಹ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿದರೆ ಒಂದು ಅಂತಹ ಉತ್ತಮವಾಗಿರ್ತಕ್ಕಂಥ ತರಗತಿ ಕೋಣೆಗಳನ್ನು, ಊಟದ ಹಾಲನ್ನು ತಮಗೆ ಕೊಟ್ಟಿದ್ದಾರೆ. ಸೊ ಒಂದು ಬಹಳ ಖುಷಿ ಪಡಬೇಕಾದ್ದೇನು ಅಂತಂದರೆ, ನಾ ಈ ಹಿಂದೆ ಇಲ್ಲೇ ಪಂಪ ವಿದ್ಯಾಪೀಠ ಮೊರಾರ್ಜಿಲಿ ಪ್ರಿನ್ಸಿಪಲ್ ಆಗಿದ್ದೆ. ಆ ಸಂದರ್ಭದಲ್ಲಿ ಪಾಪ ನಮ್ಮ ಸುಧಾಮೂರ್ತಿ ಅವರು, ಇನ್ಫೋಸಿಸ್ನ ಸುಪ್ರೀಮೋ ನಾಡಮೂರ್ತಿ ಅವ್ರ ನಂತರ ಅವರು ಬಹುಶಃ ಅವತ್ತಿನ ಕಾಲದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂತಹ ಇನ್ಫೋಸಿಸ್ ಸಂಸ್ಥೆ. ಸೊ ಅವರು ಈ ಥರದ್ದು ನಾವು ಒಂದು ಬಾರಿ ಅವರು ಹುಬ್ಬಳ್ಳಿಯಲ್ಲಿ ಸೇರಿದಾಗ, ಒಂದು ಕಾರ್ಯಕ್ರಮ ಸೇರಿದಾಗ ನಾವು ಒಂದಿಷ್ಟು ಶಿಕ್ಷಕರು, ನಾನು ಅವಾಗ ನಾನು ಟೀಚರ್ಸ್ ಯೂನಿಯನ್ದು ಸ್ಟೇಟ್ ಆರ್ಗನೈಸ್ ಸೆಕ್ರೆಟರಿ ಇದ್ದೆ, ಮುಖ್ಯೋಪಾಧ್ಯಾಯರ ಸಂಘದ್ದು. ಮೇಡಮ್ ಈ ಥರದ್ದಿದೆ, ತಮ್ದು ಏನಾದರೂ ಒಂದಿಷ್ಟು ಮಕ್ಕಳಿಗೆ ಆವಾಗೂ ನಮ್ಮಲ್ಲಿ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಒಂದಿಷ್ಟು ಮಾಹಿತಿ ಬರ್ತಾ ಇತ್ತು. ಅವ್ರು ಕೂತ್ಕೊಂಡು ಚರ್ಚೆ ಮಾಡಿ 2-3 ಸಾರಿ ಯೋಚನೆ ಮಾಡಿ ಅವರಲ್ಲಿ ಸುಮಾರು ಕಂಪ್ಯೂಟರ್ಸ್ಗಳೆಲ್ಲ ಇದ್ವು, ಅವುಗಳೆಲ್ಲವುಗಳನ್ನು ಕೂಡ ಸರ್ಕಾರಿ ಶಾಲೆಗಳಿಗೆ ಕೊಟ್ಟರು. ಸೊ ಬಹುಶಃ ಅದರಿಂದ ಬಹಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ನ ಕಲಿಬೇಕು ಅನ್ನೋಂಥ ಆಸಕ್ತಿ ಮೂಡಿತು. ಅದಕ್ಕೆ ಮೂಲ ಕಾರಣ ಸುಧಾಮೂರ್ತಿ ಅವರು. ಸೊ ಅವರು ಹೆಂಗಿದ್ರು ಅಂತಂದರೆ ನಿರಾಭರಣ ಸುಂದರಿ, ಮತ್ತು ಅವ್ರಿಗೆ 1000 ಕೋಟಿ ಶ್ರೀಮಂತರಾದ್ರೂ ಕೂಡ ಅಗತ್ಯಕ್ಕಿಂತಲೂ ಜಾಸ್ತಿ ಅವರು ಒಂದು ಇದ್ರದ್ದು ಸಹಿತ ಹಾಕಲ್ತಿರ್ಲಿಲ್ಲ. ಅಷ್ಟು ಬಹಳ ಏನೋ ಬಹುಶಃ ಅವ್ರು ನಾನು ಅಂಥ ಮೌಲ್ಯ ಇರ್ತಕ್ಕಂಥವ್ರನ್ನ ನಮ್ಮ ಜೀವಂತವಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಟ್ಟಕ್ಕೆ ವ್ಯಕ್ತಿ ಇರೋಂಥವ್ರು. ಬಹುಶಃ ಅದೇ ರೀತಿಯಲ್ಲಿ ಇರ್ತಕ್ಕಂಥ ನಮ್ಮ ಕಮಲಾ ಅವ್ರು ನೋಡಿದ್ರೆ ಖುಷಿ ಅನಿಸುತ್ತೆ ನನಗೆ. ಯಾಕಂದರೆ ಏನೆಲ್ಲ ಇದ್ರೂ ಕೂಡ ಜನರಿಗೋಸ್ಕರ ಸ್ಪಂದಿಸಬೇಕು ಅನ್ನುವಂಥದ್ದು. ಅದು ವಿಶೇಷವಾಗಿ ಈ ಶಾಲೆ ಅಂತ ಆಯ್ಕೆ ಮಾಡ್ಕೊಂಡಿರಲ್ಲ ನೀತು ಮೇಡಮ್ ಅವರೇ. ಈ ಶಾಲೆ ಮಕ್ಕಳು ಬಹುತೇಕ ಜನ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಬಡವರು ಮಕ್ಕಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಕೂಲಿ ಕಾರ್ಮಿಕರ ಮಕ್ಕಳು ಜಾಸ್ತಿ ಇದ್ದಾರೆ. ಸೊ ಇವರಿಗೆ ನೀವು ಕೊಟ್ಟರೆ ಅಂತಂದರೆ ಬಹುಶಃ ನಾವು ಈ ಮಕ್ಕಳಿಗೆ ಸೇವೆ ಮಾಡಿದ್ರೆ ಸಾಕ್ಷಾತ್ ಅದು ಶಿವನಿಗೆ ಸೇವೆ ಮಾಡಿದಂಥ ರೀತಿಯಲ್ಲಿ ನಾವು ಅವ್ರಿಗೆ ಬಹುಶಃ ಏನೋ ಒಂದು ಕನಸಿದೆ, ಒಳ್ಳೆಯದನ್ನು ಸೊಸೈಟಿಗೆ ಕೊಡಬೇಕು ಅನ್ನುವಂಥ ಒಂದು ಹಂಬಲ ಇದೆ. ಸೊ ಇದನ್ನು ನೋಡಿದರೆ ನನಗೆ ಅನಿಸುತ್ತೆ, ನಮ್ಮಲ್ಲೆಲ್ಲ ಒಂದು ಕಡೆಗೆ ಗೋಕಾಕ್ ಕಡದಂಟು ಅಂತಂದರೆ ಯಾರಿಗೆ ಬೇಡ ಹೇಳ್ರಿ, ಇಡೀ ದೇಶದ ತುಂಬ ಹೆಸರಾಗಿರ್ತಕ್ಕಂಥ ಕಡದಂಟು. ಸೊ ಹಾಗೆ ಪಾಟೀಲ್ರ ಫ್ಯಾಮಿಲಿ ಅಂದರೆ ಆ ರೀತಿ ಎಲ್ಲ ಈ ಥರದ್ದು ಸರ್ಕಾರಿ ಸಂಸ್ಥೆಗಳು, ಈ ಥರದ್ದು ಅನುದಾನಿತ ಸಂಸ್ಥೆಗಳು, ಈ ಥರ ಬಡವರು ಪರವಾಗಿರ್ತಕ್ಕಂಥ ಯೋಚನೆ ಮಾಡುವಂಥವ್ರು ಎಷ್ಟು ನಮ್ಗೆ ಖುಷಿ ಅನಿಸುತ್ತೆ. ಹಂಗೆ ಕರದಂಟಿದ್ದಂಗೆ ಅವರು. ಸೊ ಮುಂದಿನ ದಿನಗಳಲ್ಲಿ ಬಡವರ ಪಾಲಿಗೆ ಕರದಂಟಾಗಲಿ ಅಂತ ಹೇಳಿ ನಾನು ಹಾರೈಕೆ ಜೊತೆಗೆ ಭಾಳ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ
ಅವ್ರು ಈ ಒಂದು ಕೊಡುಗೆ ಇದೆಲ್ಲ. ಬಟ್ ಇದು ದೇವಾಲಯ ಇದು. ಸೊ ಇಂತಹ ದೇವಾಲಯದಲ್ಲಿ ಜೀವಂತ ಇರುವಂಥ ದೇವರ ಮಕ್ಕಳು. ಸೊ ಇಂತಹ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂತಹ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡ್ತೀರಿ ಅಂತಂದರೆ ಅದು ಸಾಕ್ಷಾತ್ ಶಿವನಿಗೆ ಅರ್ಪಣೆ ಅಂತ ಹೇಳಿ ನಾನು ಭಾವಿಸ್ತಾ. ಈಗ ಫೋಟೋ ಕ್ಲಿಕ್ ಸುದ್ದಿ. ಶಾಸಕ ಎಚ್.ಆರ್. ಗವಿಯಪ್ಪನವರಿಂದ ಇದೇ ಮೊದಲ ಬಾರಿಗೆ ಹೊಸಪೇಟೆ ತಾಲೂಕಿಗೆ ಒಳಪಡುವ ಅಂಗನವಾಡಿ ಶಿಕ್ಷಕಿಯರೊಂದಿಗೆ ಸಂವಾದ ಕಾರ್ಯಕ್ರಮ ಕೈಗೊಂಡಿದ್ದರು. ನಗರದ ಸಾಯಿಲೀಲಾ ರಂಗಮಂದಿರದಲ್ಲಿ ಕೈಗೊಂಡಿದ್ದ ಸಂವಾದ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರು ಶಾಸಕರಿಗೆ ಮನವಿ ಸಲ್ಲಿಸಿ ಅಂಗನವಾಡಿ ಕೇಂದ್ರಗಳಿಗೆ ಮೂಲ ಸೌಕರ್ಯ ಒದಗಿಸಬೇಕು, ಮೊಟ್ಟೆಗಳ ಬಾಕಿ ಹಣವನ್ನ ಮಂಜೂರು ಮಾಡಬೇಕು. ಕೆಲ ಅಂಗನವಾಡಿ ಕೇಂದ್ರಗಳು ಖಾಸಗಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿವೆ, ಹಾಗಾಗಿ ಸ್ವಂತ ಕಟ್ಟಡ ನಿರ್ಮಿಸಬೇಕು. ಕೆಲ ಕಟ್ಟಡ ಮಾಲೀಕರಿಗೆ ಬಾಡಿಗೆ ನೀಡಲಾಗಿಲ್ಲ ಎಂಬ ವಿಷಯ ಸೇರಿದಂತೆ ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮನವಿ ಸಲ್ಲಿಸಿದ ಅಂಗನವಾಡಿ ಶಿಕ್ಷಕಿಯರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.